ನಮಸ್ಕಾರ ಸ್ನೇಹಿತರೆ. ನಾವು ಈಗ ಕುಮಾರವ್ಯಾಸ ಭಾರತದ ಅಭಿಮನ್ಯುವಿನ ಚಕ್ರವ್ಯೂಹದ ಭಾಗದಲ್ಲಿದ್ದೇವೆ. ಅಭಿಮನ್ಯುವನ್ನು ಲಘುವಾಗಿ ಭಾವಿಸಿ ಕೌರವನ ಕಡೆಯ ಇಡೀ ಸೈನ್ಯ ಅಲ್ಲಾಡಿ ಹೋಗಿದೆ. ಒಬ್ಬೊಬ್ಬರಾಗಿ ಎದುರಿಸಿ ಮಹಾರಥರುಗಳು ಅಭಿಮನ್ಯುವಿನಿಂದ ಏಟು ತಿಂದುಬಿಟ್ಟಿದ್ದಾರೆ. ಹಿಂದಕ್ಕೆ ಹೋಗೋಣ ಅಂತ ಅಂದರೆ ಅಲ್ಲಿ ದುರ್ಯೋಧನ ನಿಂತುಕೊಂಡು ಇವನ್ನೆಲ್ಲ ಮೂದಲಿಸ್ತಾ ಇದ್ದಾನೆ. ವಾಪಸ್ ಹೋಗೋ ಹಾಗಿಲ್ಲ. ಹಾಗಾಗಿ ಅವರವರಲ್ಲೇ ಒಂದು ತೀರ್ಮಾನ ಮಾಡ್ಕೊಳ್ತಾರೆ, ನಾವು ಒಬ್ಬೊಬ್ಬರಾಗಿ ಹೋಗಿ ಇವನನ್ನು ಎದುರಿಸೋದು ಕಷ್ಟ, ಆದ್ದರಿಂದ ಎಲ್ಲರೂ ಒಟ್ಟಾಗಿ ಹೋಗಿ ಎದುರಿಸೋಣ ಅಂಥೇಳಿ ಒಂದು ರೀತಿಯ ಒಪ್ಪಂದವನ್ನು ಮಾಡಿಕೊಂಡು ಹೇಳ್ತಾನೆ, ಸೂರ್ಯನ ಸುತ ಶಲ್ಯ ಗೌತಮ ಕೌರವಾನುಜ ಉಭಯ ಕಟಕಾಚಾರ್ಯ ಅಶ್ವತ್ಥಾಮ ಇವರು ಒಗ್ಗಾಯಿತು ಷಡುರಥರು. ಶಲ್ಯ, ಕೃಪ, ದುಶ್ಯಾಸನ, ದ್ರೋಣ, ಅಶ್ವತ್ಥಾಮ, ಕರ್ಣ ಈ ಷಡ್ರಥರು ಸೇರಿ ಒಂದು ಮುಖವಾಗಿ ಅಭಿಮನ್ಯುವಿನ ಮೇಲೆ ಬೀಳ್ತಾರೆ. ಅವರ ಸೈನ್ಯದ ಸಮೇತ ಒಂದು ಮುಖವಾಗಿ ಬೀಳ್ತಾರೆ. ಅಭಿಮನ್ಯುವಿನ ಪರಾಕ್ರಮಕ್ಕೆ ತುಂಬ ಉತ್ಕರ್ಷ ದೊರೆತು ಬಿಟ್ಟಿದೆ, ತೀವ್ರವಾಗಿದೆ. ಹಾಗಾಗಿ ಅವನ ಎದುರಿಗೆ ಯಾರೂ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ. ಇವರು 6 ಜನ ಸೇರಿ ಒಟ್ಟಾಗಿ ಯುದ್ಧ ಮಾಡಿ ಅವನನ್ನು ಅವನನ್ನು ಹಣಿಬೇಕು ಅನ್ನುವಂಥ ಉದ್ದೇಶ ಇವರದ್ದು. ಆದರೂ ಅವನ ಪರಾಕ್ರಮ ಹೇಗಿದೆ, ಈ 6 ಜನ ಒಟ್ಟಾಗಿ ಬಿದ್ದ ಮೇಲೂ ಅಂತಂದರೆ ಅವನನ್ನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಹಳಚಿ ಮುರಿದುದು ವೀರಕರ್ಣನ ಬಲ. ಅವನ ಮೇಲೆ ಬಿದ್ದು ವಾಪಸ್ ಓಡಿಹೋಯಿತು ಕರ್ಣನ ಸೈನ್ಯ. ಕೃಪಾಚಾರ್ಯರ ಸೇನೆಗೆ ತಲೆಯ ಋಣ ಸಂಬಂಧ ಸವೆದುದು. ಕೃಪಾಚಾರ್ಯ ಜೊತೆ ಬಂದ ಸೈನ್ಯಕ್ಕೆ ತಲೆಯ ಋಣ ಸಂಬಂಧ ಸವೆದುದು. ತಲೆಗೆ ಇದ್ದಂಥ ಋಣ ಮುಗೀತು, ಅಂದರೆ ತಲೆ ತುಂಡಾಗಿ ಹೋಯ್ತು ಅವರುಗಳಿಗೆ. ಕಾತರಿಸಿ ಕವಿವ ಬಲದ ಬಿರುದರಿಗೆ ಆದರೂ ಹೋರಾಟ ಮಾಡಿ ಯಾರವನ ಎದುರಿಗೆ ನಿದ್ದು ಯುದ್ಧ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನುಗ್ಗಿದ್ರೋ ಅವರಿಗೆ ಅಮರ ನಾರಿಯರೊಳಗೆ ಸೇರುವೆಯಾಯಿತು. ವ್ಯಂಗ್ಯವಾಗಿ ಹೇಳ್ತಾನೆ ಕುಮಾರವ್ಯಾಸ. ಹಾಗೆ ಮೇಲೆ ನುಗ್ಗಿ ಹೋದವರು ಹೋಗಿ ದೇವಲೋಕದ ನಾರಿಯರನ್ನು ಸೇರಿಕೊಂಡ್ರು. ಅಮರ ನಾರಿಯರೊಳಗೆ ಸೇರುವೆಯಾಯಿತು. ಸತ್ರ ವೀರ ಸ್ವರ್ಗ, ದೇವಲೋಕದ ಹೆಂಗಸರು ಬಂದು ಸೇವೆ ಮಾಡ್ತಾರೆ ಅಂತಾರಲ್ಲ, ಹಾಗಾಗಿ ಅವರೆಲ್ಲರನ್ನೂ ದೇವಲೋಕಕ್ಕೆ, ಸ್ವರ್ಗಕ್ಕೆ ಅಟ್ಟಿಬಿಟ್ಟ. ಶಲ್ಯನ ಬಲದಡಗು ಸವಿಯಾಯಿತು. ವ್ಯಂಗ್ಯವಾಗಿ ಹೇಳ್ತಾನೆ ತನ್ನದೇ ಆದ ಭಾಷೆಯಲ್ಲಿ. ಶಲ್ಯನ ಬಲದ ಅಡಗು ಸವಿಯಾಯಿತು ಜಂಬುಕ ಕಾಕ ಸಂತತಿಗೆ. ಶಲ್ಯನ ಜೊತೆ ಬಂದಂತಹ ಸೈನ್ಯದ ವ್ಯಕ್ತಿಗಳ ಮಾಂಸ ಬಹಳ ರುಚಿಯಾಗಿತ್ತು. ಯಾರಿಗೆ? ಜಂಬುಕ ಕಾಕ ಸಂತತಿಗೆ. ಕಾಗೆ, ನರಿ ಇವುಗಳಿಗೆ ಬಹಳ ರುಚಿಯಾಯಿತು ಅಂತಂದರೆ ಅವರುಗಳ ಮಾಂಸವನ್ನು ತುಂಡು ಮಾಡಿ ಹಂಚಿಬಿಟ್ಟ. ಇವರು 6 ಜನ ಸಮರಥರು, ಮಹಾರಥರು, ಜೊತೆಗೆ ಅವರ ಸೈನ್ಯ ಬಿದ್ದರೂ ಕೂಡ ಈ ಅಭಿಮನ್ಯುವಿನ ಜ್ವಾಲೆ, ಪರಾಕ್ರಮದ ಜ್ವಾಲೆಯನ್ನು ತಗ್ಗಿಸೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಉತ್ಪ್ರೇಕ್ಷೆ ಆದರೂ ಕೂಡ ಕುಮಾರವ್ಯಾಸ ಮೊದಲೇ ಹೇಳಿದ ಹಾಗೆ ಈ ಪ್ರಸಂಗದಲ್ಲಿ ಮೈಮರೆತು ವರ್ಣಿಸ್ತಾನೆ ಯುದ್ಧವನ್ನು. ಹೇಗಿತ್ತು ಅಭಿಮನ್ಯುವಿನ ಹೋರಾಟ? ಕೆಡೆವ ರಥ ಸಲೆ ಕಾಂಚನಾದ್ರಿಯ ನಡೆಸಿದವು. ಕೆಡೆದ ರಥ, ಮುರಿದು ಬಿದ್ದಂಥ ರಥ, ಅಭಿಮನ್ಯುವಿನಿಂದ ಆಕ್ರಮಣಕ್ಕೆ ಒಳಗಾಗಿ ಮುರಿದು ಬಿದ್ದಂಥ ಶತ್ರುಗಳ ರಥಗಳು ಕಾಂಚನಾದ್ರಿಯ ನಡೆಸಿದವು. ಕಾಂಚನಾದ್ರಿ ಸ್ವರ್ಣ ಪರ್ವತವನ್ನು ಆಡ್ಕೊಂಡ್ತಂತೆ. ನೀನೇನು ಮಹಾ ಎತ್ತರ ನೋಡು, ನಾನು ನಿನಗಿಂತ ಎತ್ತರ ಅಂತ. ಅಂದರೆ ಅಷ್ಟು ರಥಗಳನ್ನು ತುಂಡು ಮಾಡಿ ಒಟ್ಟಿಬಿಟ್ಟ. ನಾಚಿಕೆಯನೊಬ್ರದೊಳಿಡಿಯೇ ತಲೆ ಬೀರಿದವು ಭಂಗವನು ಅನುಪಮಾಂಬರಕ್ಕೆ. ತಲೆಗಳು ನಾಚಿಕೆಯನ್ನು ಉಂಟು ಮಾಡಿದಂತೆ ಆಕಾಶಕ್ಕೆ. ಯಾಕೆ? ಆಕಾಶದಲ್ಲಿ ಇವನು ಕತ್ತರಿಸಿದಾಗೆ ಆಕಾಶಕ್ಕೆ ಹರಡ್ತಾ ಇದ್ದಂಥ ತಲೆಗಳು ಆಕಾಶಕ್ಕೆ ನಾಚಿಕೆಯನ್ನು ಉಂಟು ಮಾಡೋದು. ಅಯ್ಯೋ, ನನ್ನ ಹತ್ರ ಜಾಗವೇ ಇಲ್ದಾಗ ಆಗೋಗಿತ್ತಲ್ಲ. ಆಕಾಶ ಅಂದರೆ ವಿಶಾಲವಾದದ್ದು ಅಂತಾರೆ ಎಲ್ಲ, ಆದರೆ ಇಲ್ಲಿ ಜಾಗವೇ ಇಲ್ವಲ್ಲ ಮುಂದೆ ಬರೋ ತಲೆಗಳಿಗೆ. ಅಂದರೆ ಆ ಆಕಾಶಕ್ಕೆ ನಾಚಿಕೆ ಆಗುವಷ್ಟು ತಲೆಗಳನ್ನು ಆಕಾಶಕ್ಕೆ ಅಟ್ಟಿದ. ಕಡಲುವರಿ ವರುಣಾಂಬು ಜಲಧಿಗೆ ಬಿಡಿಸಿದವು ಬಿಂಕವನು. ಸಮುದ್ರಕ್ಕೆ ನಾಚಿಕೆ ಆಗೋ ಹಾಗೆ ಮಾಡಿಬಿಡ್ತದೆ. ಅಯ್ಯೋ, ನಾನೇನು ಮಹಾ, ಅಲ್ಲಿ ಅಭಿಮನ್ಯುವಿನ ಯುದ್ಧದಲ್ಲಿ ಹರಿತಾ ಇದೆಯಲ್ಲ ರಕ್ತ, ಅದ್ರ ಮುಂದೆ ನಂದೇನು ಮಹಾ ಅಂಥೇಳಿ ಸಮುದ್ರಕ್ಕೆ ನಾಚಿಕೆ ಆಯಿತು.
ಅಂದರೆ ಈ ಉತ್ಪ್ರೇಕ್ಷೆ ಆದರೂ ಕೂಡ ಆ ಉತ್ಪ್ರೇಕ್ಷೆಯಲ್ಲಿ ಹೇಗೆ ಅಭಿಮನ್ಯುವಿನ ಹೋರಾಟ, ಅಭಿಮನ್ಯು ಮಾಡಿದಂತಹ ವಿನಾಶ ಎದ್ದು ಕಾಣಿಸ್ತಾ ಇದೆ. ಶಿವ ಶಿವ ನುಡಿವ ಕವಿ ಯಾರಿನ್ನು, ಯಾರ ಕೈಲಿ ವರ್ಣನೆ ಮಾಡೋಕ್ಕಾಗತ್ತೆ? ಯಾವ ಕವಿ ಕೈಲಿ ಅಭಿಮನ್ಯುವಿನ ಹೋರಾಟವನ್ನು ವರ್ಣನೆ ಮಾಡೋಕ್ಕಾಗತ್ತೆ? ಪಾರ್ಥ ಕುಮಾರನಾಘವವ. ಈ ಅಭಿಮನ್ಯುವಿನ ಯುದ್ಧದ ಶೈಲಿಯನ್ನು, ಯುದ್ಧದ ಪರಿಣಾಮವನ್ನು ಯಾವ ಕವಿತಾನೇ ವರ್ಣಿಸ್ತಾನೆ ಅಂಥೇಳಿ 3 ಉತ್ಪ್ರೇಕ್ಷೆಗಳನ್ನು ಕೊಡ್ತಾನೆ. ಆಕಾಶಕ್ಕೆ ನಾಚಿಕೆ ಆಯಿತು, ಆ ಹಾರುವ ತಲೆಗಳಿಂದ ಜಾಗ ಇಲ್ಲ ಅನ್ನೋ ಹಾಗೆ. ಬೆಟ್ಟಕ್ಕೆ ನಾಚಿಕೆ ಆಯಿತು, ಅವನು ಒಟ್ಟಿದಂತಹ ರಥಗಳ ರಾಶಿಯಿಂದ. ಸಮುದ್ರಕ್ಕೆ ನಾಚಿಕೆ ಆಯಿತು, ಅವನು ಹರಿಸಿದ ರಕ್ತದ ಕೋಡಿಯಿಂದ ಅಂಥೇಳಿ ಕುಮಾರವ್ಯಾಸ ಬಹಳ ಕಾವ್ಯಮಯವಾಗಿ ವರ್ಣಿಸ್ತಾನೆ. 6 ಜನ ಷಡ್ರಥರು ಅವನ ಮೇಲೆ ಬಿದ್ದರೂ ಕೂಡ ಅವನು ಹೆದರಲಿಲ್ಲ, ಎದೆಗೊಂದಲಿಲ್ಲ. ಕೋಡಿದಾನೆ, ಕೊಂಕಿದಾನೆ, ನಾಯಕವಾಡಿಗಳು ಹಲರೆಂದು ಬೆಂಗೊಟ್ಟು ಓಡಿದಾನೆ. ಅನೇಕ ಜನ ನಾಯಕರು ಒಟ್ಟಿಗೆ ನನ್ನ ಮೇಲೆ ಬೀಳ್ತಾ ಇದ್ದಾರೆ ಅಂಥೇಳಿ ಬೆನ್ನು ತಿರುಗಿಸಿ ಓಡಿದ್ನೇನೋ ಅಭಿಮನ್ಯು. ಕೈಗಾಯದೆಚ್ಚನೋ ನಚ್ಚಿದಂಬಿನಲಿ. ಹರಿತವಾದ ಬಾಣಗಳಿಂದ ಎಲ್ಲರ ಮೇಲೂ ಬಿಡ್ತಾ ಎದುರಿಸ್ತಾ ಇದ್ದಾನೆ. ಹೇಗೆ? ಕೈ ಮಾಡಿ ಸುರಿದನು ಸರಳ ಮಳೆಯ ಮಹಾರಥರ ಮೇಲೆ, ಎಲ್ಲರ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿಬಿಟ್ಟ. ಅಷ್ಟು ಅದ್ಭುತವಾದ ಬಾಣ ಪ್ರಯೋಗವನ್ನು ಮಾಡಿ ಎದುರಿಸಿ ಕೆಚ್ಚಿನಿಂದ ನಿಂತುಕೊಂಡ. ಏಕಕಾಲದಲ್ಲಿ 6 ಜನ ಮಹಾರಥರನ್ನು ಎದುರಿಸಿ ಹೋರಾಟ ಮಾಡ್ತಾ ಇದ್ದಾನೆ. ಆದರೂ ಅವನ ಕೈ ತಗ್ತಾ ಇಲ್ಲ, ಈ ಮಹಾರಥರ ಕೈ ಮೇಲಾಗ್ತಾ ಇಲ್ಲ. ಅಡಸಿ ಹೊಕ್ಕರೆ ಕೃಪನ ರಥವನ್ನು ಕಡಿದು ಬಿಸುಟನು. ಬಲವಂತವಾಗಿ ನುಗ್ಗದ ಕೃಪಾಚಾರ್ಯ, ಅವನ ರಥ ತುಂಡಾಗೋಯ್ತು. ಗುರು ಸುತನ ನಡಿಮಿಡು ಕಲಿಯದೆ ಬಿಗಿದು. ಅಶ್ವತ್ಥಾಮನನ್ನು ಕಟ್ಟಿ ಹಾಕಿಬಿಟ್ಟ, ಅಲ್ಲಾಡೋಕ್ಕಾಗಲಿಲ್ಲ, ಆ ಥರ ಬಾಣಗಳನ್ನು ಬಿಟ್ಟು ಕಟ್ಟಿ ಹಾಕಿಬಿಟ್ಟ. ಕರ್ಣನ ಧನುವ ಖಂಡಿಸಿದ, ಮತ್ತೆ ಕರ್ಣನ ಬಿಲ್ಲನ್ನು ತುಂಡು ಮಾಡಿ ಹಾಕಿದ. ಕೊಡಹಿದನು ಕೌರವನ ರಥವನು ತುಡುಕಲಿಯದೆ ದ್ರೋಣನನು. ಕೌರವನ ರಥವನ್ನು ಓಡುವ ಹಾಗೆ ಮಾಡಿ ವಾಪಸ್ ಓಡುವ ಹಾಗೆ ಮಾಡಿದ. ದ್ರೋಣನನ್ನು ಕೈ ಬಾಣವನ್ನು ತೊಡೋದಕ್ಕೆ ಸಾಧ್ಯವಾಗಲಿಲ್ಲ, ಹಾಗೆ ಕೈಕಾಲು ಕೆಟ್ಟು ಹೋಯಿತು. ಜವಗೆಡಿಸಿದನು ಜೋಡಿಸಿದ ಷಡುರಥರನ್ ಒಗ್ಗನೊಡೆ ಹೊಯ್ದ. ಎಲ್ಲ ಒಟ್ಟಾಗಿ ಬಂದಂಥ ಷಡ್ರಥರನ್ನು ಒಡೆ ಹೊಯ್ದ. ಎಲ್ಲರನ್ನು ಏನು ಕೈಕಾಲು ತೋಚದ ಹಾಗೆ ತಬ್ಬಿಬ್ಬಾಗೋ ಹಾಗೆ ಮಾಡಿಬಿಟ್ಟ. ಅವರ ಪರಿಸ್ಥಿತಿಯನ್ನು ಒಂದೇ ಪದ್ಯದಲ್ಲಿ ಹೇಳ್ತಾನೆ ಕುಮಾರವ್ಯಾಸ. ಏನಾಯಿತು ಅಭಿಮನ್ಯುವಿನ ಜೊತೆ ಹೋರಾಟ ಮಾಡಿ? ವಿರಥನಾದನು ಕರ್ಣ ವಿರಥನಾದ. ಕರ್ಣನ ರಥ ಇಲ್ಲದೆ ನೆಲದ ಮೇಲೆ ನಿಂತ್ಕೊಳ್ಬೇಕಾಗಿ ಬಂತು, ಅಂದರೆ ಕರ್ಣನ ರಥ ಹೋಯಿತು. ಅಂಬಿಗೆ ತಿರುಹಿ ಬಿಲ್ಲನು ತೊಟ್ಟನಾಗುರು. ದ್ರೋಣಾಚಾರ್ಯ ಏನು ಮಾಡಿದರು? ಅಂಬಿಗೆ ತಿರುಹಿ ಬಿಲ್ಲನು ತೊಟ್ಟರು. ಬಿಲ್ಲಿಗೆ ಬಾಣವನ್ನು ತೊಡೋದು ಕ್ರಮ, ಯುದ್ಧ. ಆದರೆ ಎಷ್ಟು ತಬ್ಬಿಬ್ಬಾಗ್ಬಿಟ್ಟಿದೆ ದ್ರೋಣಾಚಾರ್ಯರಿಗೆ ಅಂದರೆ, ಬಾಣವನ್ನು ಹಿಡ್ಕೊಂಡು ಬಿಲ್ಲನ್ನು ತೊಡ್ತಾ ಇದ್ದಾರಂತೆ, ಅಷ್ಟು ತಲೆ ಕೆಟ್ಟು ಹೋಗಿದೆ. ಅಂಬಿಗೆ ತಿರುಹಿ ಬಿಲ್ಲನು ತೊಟ್ಟನಾಗುರು. ಗುರುತನೂಜನು, ಅಶ್ವತ್ಥಾಮ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗುರುತನೂಜನು ತನ್ನ ಸೂತನ ಶಿರವ ಹರಿಯಚ್ಚ. ಕತ್ತಿ ತಗೊಂಡು ತನ್ನದೇ ಸಾರಥಿಯನ್ನು ತಲೆ ಕತ್ತರಿಸಿ ಹಾಕ್ಬಿಟ್ಟ. ಅಷ್ಟು ತಬ್ಬಿಬ್ಬಾಗಿಬಿಟ್ಟಿದ್ದಾನೆ ಅಶ್ವತ್ಥಾಮ. ಈ ಕಡೆ ದುಶ್ಯಾಸನ ಏನಾಗಿದೆ, ಎಂಥ ಪರಿಸ್ಥಿತಿ? ಸುರಗಿಯನು ಬಿಸುಟು ಒರೆಯ ತಿರುಹಿದ ನರಸನನುಜನು. ಒಬ್ಬೊಬ್ಬರ ಪರಿಸ್ಥಿತಿಯನ್ನು ಕುಮಾರವ್ಯಾಸ ವ್ಯಂಗ್ಯವಾಗಿ ಹೇಳ್ತಾ ಅಭಿಮನ್ಯುವಿನ ಅವರ ಷಡ್ರಥರ ಮೇಲೆ ಉಂಟಾದ ಬಾಧೆಯನ್ನು ವ್ಯಕ್ತಪಡಿಸ್ತಾನೆ. ದುಶ್ಯಾಸನ ಸುರಗಿಯನ್ನು ಬಿಸುಟು, ಕತ್ತಿಯನ್ನು ಎಸ್ತ, ಒರೆ ಇರ್ತದಲ್ಲ, ಕತ್ತಿಯನ್ನು ಹಾಕುವ ಒರೆ, ಆ ಒರೆಯನ್ನು ಹಿಡ್ಕೊಂಡು ತಿರುಗಿಸ್ತಾ ಎಲ್ಲಿ ಅಭಿಮನ್ಯು ನಾವು ಯುದ್ಧ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರಂತೆ. ಸುರಗಿಯನ್ನು ಬಿಸುಟು ಒರೆಯ ತಿರುಹಿದನು ಅರಸನನುಜನು. ದುಶ್ಯಾಸನ ಕತ್ತಿ ಎಸ್ತು ಒರೆ ಹಿಡ್ಕೊಂಡು ಹೋದ ಯುದ್ಧಕ್ಕೆ, ಅವನಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಕೃಪನು ಶಲ್ಯನು ಕೊರಳಲಸುವನು ಹಿಡಿದು ಹಂಗಿಗರಾದರೊಡೆಯಂಗೆ. ಕೃಪಾಚಾರ್ಯ, ಶಲ್ಯ ಇವರಿಬ್ಬರಿಗೂ ಕುತ್ತಿಗೆಯಲ್ಲಿ ಪ್ರಾಣವನ್ನು ಉಳ್ಕೊಂಡಿದೆ.
ಅವರ ಜೀವ ಉಳಿದಿರೋದು ಅಭಿಮನ್ಯುವಿನ ಕೃಪೆಯಾಗಿಬಿಟ್ಟಿದೆ. ಆರ ಪರಿಸ್ಥಿತಿ ಶಲ್ಯ ಮತ್ತು ಕೃಪಾ ಇವರ ಪರಿಸ್ಥಿತಿ. ಅವನ ಎದುರಿಗೆ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗದೆ ತಬ್ಬಿಬ್ಬಾಗಿದ್ದು ಅಷ್ಟೇ ಅಲ್ಲ, ಅವರು ಓಡಬೇಕು, ಅವನ ಎದುರಿಗೆ ನಿಲ್ಲೋಕ್ಕಾಗ್ತಾ ಇಲ್ಲ. ಗನ್ನದಲ್ಲಿ ಗುರು ಜಾರಿದನೋ. ದ್ರೋಣಾಚಾರ್ಯರು ಹೇಗೋ ಮಾಡಿ ತಪ್ಪಿಸ್ಕೊಂಡು ಅವನ ಎದುರಿನಿಂದ ಹೊರಗೆ ಬರ್ತಾರೆ. ಅವನ ಎದುರಿನಿಂದ ಪಲಾಯನ ಮಾಡಬೇಕಾಗಿ ಬರುತ್ತೆ. ಗನ್ನದಲ್ಲಿ ಗುರು ಜಾರಿದನು. ಅಬ್ಬಾ, ಇವನ ಎದುರಿಗೆ ನಿಲ್ಲೋಕ್ಕಾಗಲ್ಲ ಅಂಥೇಳಿ ಪಕ್ಕಕ್ಕೆ ದ್ರೋಣಾಚಾರ್ಯರು ಸರಿದರೆ ಅಲ್ಲೇನಿದೆ, ಕೃಪ ಮುನ್ನವೇ ಹಿಂಗಿದನು. ಕೃಪಾಚಾರ್ಯರಲ್ಲಾಗಲೇ ಕಾಯ್ತಾ ಇದ್ದಾರೆ. ಅವ್ರು ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಸುಧಾರಿಸ್ಕೊತಾ ಇದ್ದಾರೆ. ಕೃಪಾಚಾರ್ಯರು ಅವ್ರಿಗಿಂತ ದ್ರೋಣಾಚಾರ್ಯಗಿಂತ ಮುಂಚೆ ಹೊರಗೋಗಿದ್ದಾರೆ. ಕರ್ಣನ ನಿನ್ನು ಕಂಡವರಾರು ಮೂರ್ಛೆಗೆ 3 ಬಾರಿ ಇದು. ಎಲ್ಲಿ ಕರ್ಣ? ಅಭಿಮನ್ಯುವಿನ ಎದುರುಗಡೆ ಯುದ್ಧ ಮಾಡ್ತಾ ಇದ್ನಲ್ಲ, ಎಲ್ಲಿ ಯಾರು ನೋಡಿದ್ದಾರೆ ಕರ್ಣನ್ನ? ಯಾಕೆ ಅಂತಂದರೆ ಮೂರ್ಛೆ 3ನೇ ಸಲ ಇದು. 3ನೇ ಸಲ ಮೂರ್ಛೆ ಬಂದು ಬಿದ್ದಿದ್ದಾನೆ ಕರ್ಣ. ಬೆನ್ನ ತೆತ್ತರು ಬಿರುದರ್ ಆತಗೆ, ಅವನಿಗೆ ಅಭಿಮನ್ಯುವಿಗೆ ಮಹಾಪರಾಕ್ರಮಿಗಳಾದ ಈ ಎಲ್ಲ ಮಹಾರಥರುಗಳು ಬೆನ್ನ ತೆತ್ತರು. ಬೆನ್ನನ್ನು ತೋರಿಸ್ಬೇಕಾಗಿ ಬಂತು. ಬೆನ್ನನ್ನು ತೋರಿಸಿದ್ರು ಅಂದರೆ ಪಲಾಯನ ಮಾಡಿದರು. ಅಭಿಮನ್ಯು ಎದುರುಗಡೆ ನಿಲ್ಲಕ್ಕಾಗದೆ ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡಿ ಹೋಗೋದು ಮಹಾ ಅವಮಾನ. ಆದರೆ ಈ ಮಹಾರಥರುಗಳಿಗೆಲ್ಲ ಬೆನ್ನು ತೋರಿಸೋದು ಅನಿವಾರ್ಯ ಆಗಿ ಹೋಗ್ಬಿಡ್ತು. ದುರ್ಯೋಧನನ ಪರಿಸ್ಥಿತಿ ಏನಾಗಿದೆ? ಕೆನ್ನೆ ಎಡೆ ಉಗಿದಂಬು ಸಹಿತವೇ ನಿನ್ನ ಮಗ ಅರನೆಲೆಗೆ ಸರಿದನು ಭೂಪ ಕೇಳೆಂದ. ಒಂದು ಕೆನ್ನೆಗೆ ಬಂದು ಚುಚ್ಚಿಕೊಂಡ ಬಿಲ್ಲು ಬಾಣವನ್ನು ತೆಗೀಕಾಗ್ತಾ ಇಲ್ಲ. ಅದನ್ನು ಹಾಗೇ ಹಿಡ್ಕೊಂಡು ನಿನ್ನ ಮಗ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯ, ನಿನ್ನ ಮಗ ದುರ್ಯೋಧನ ಕೆನ್ನೆಯಲ್ಲಿ ಬಂದು ಚುಚ್ಚಿಕೊಂಡಂಥ ಬಾಣವನ್ನು ಹಾಗೆ ಕೈಲಿ ಹಿಡ್ಕೊಂಡು ಪಕ್ಕಕ್ಕೆ ಸರಿದು ಹೋದ. ಅರನೆಲೆಗೆ, ರಾಜನ ವಿಶ್ರಾಂತಿ ನಿಲಯಕ್ಕೆ, ಯುದ್ಧ ಭೂಮಿಯ ಮಧ್ಯೆ ಇದ್ದಂಥ ವಿಶ್ರಾಂತಿ ನಿಲಯಕ್ಕೆ ಹೋದ. ಬೈಕೊಂಡು ಹೋಗ್ತಾನೆ. ನಾಚಿಕೆ ಆಗೋದಿಲ್ವ? ಒಬ್ಬ ಹುಡುಗನ ಕೈಲಿ ಇಷ್ಟು ಜನ ಹೊಡೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇಷ್ಟು ಜನ ಪಲಾಯನ ಮಾಡ್ತಾ ಇದ್ದೀರಲ್ಲ, ಬೆನ್ನು ತೋರಿಸ್ತಾ ಇದ್ದೀರಲ್ಲ, ಗಂಡುಗಲಿಗಳು ನೀವೇನು ಗಂಡುಗಲಿಗಳು? ಹೆಸರು ಮಾತ್ರ ನೋಡಿದ್ರೆ ಮಹಾಪರಾಕ್ರಮಿಗಳು. ವೈರಿ ಭಟನಿಗೆ ಹೆಂಡಿರಾಗಲು ಹೋಗಿ ಅಭಿಮನ್ಯುವಿನ ಹೆಂಡತಿಯಾಗಿರಿ, ನೀವು ಗಂಡಸರಾಗಿರೋಕ್ಕೆ ಸರಿ ಇಲ್ಲ ನೀವು ಅಂಥೇಳಿ ಅವರನ್ನು ಬಾಯಿಗೆ ಬಂದಂಗೆ ಬೈತಾನೆ. ಅವರಿಗಾದಂಥ ಅಪಮಾನ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ಕುಮಾರವ್ಯಾಸ ಮತ್ತಷ್ಟು ವ್ಯಂಗ್ಯವಾಗಿ ಹೇಳ್ತಾನೆ. ದುರ್ಯೋಧನನ ಕೈಲಿ ಹೇಳ್ತಾನೆ, ಕಾಲವಹಿಲವ ಕಲಿಸಲೋಸುಗ ಕೋಲಗುರು ಜಾರಿದನು. ಕೋಲಗುರು ದ್ರೋಣಾಚಾರ್ಯ ಜಾರಿಕೊಂಡು ಹೋದ. ಯಾಕೆ ನುಗ್ಗಿಕೊಂಡು ಹೋದ ಅಂದರೆ ಕಾಲವಹಿಲವ ಕಲಿಸಲೋಸುಗ. ಕಾಲವಹಿಲ ಹೇಗೆ ವೇಗವಾಗಿ ಓಡ್ಬೋದು ನೋಡ್ರೋ, ಎಷ್ಟು ವೇಗವಾಗಿ ಓಡ್ಬೋದು ಅಂತೇಳಿ ಓಟವನ್ನು ತೋರಿಸೋದಕ್ಕೋಸ್ಕರ ದ್ರೋಣಾಚಾರ್ಯ ಓಡೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಎಷ್ಟು ವೇಗವಾಗಿ ಓಡಬಹುದು ಅನ್ನೋದನ್ನು ದ್ರೋಣಾಚಾರ್ಯರು ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ನೋಡ್ರೋ ಅಲ್ಲಿ ಅಂತಾನೆ ದುರ್ಯೋಧನ. ಶಲ್ಯನ ಮೇಲು ಮುಸುಕನುವಾಯಿತು. ನೋಡಿಲ್ಲಿ ಶಲ್ಯ ಇದ್ದಾನಲ್ಲ, ಅವನ ಮುಸುಕು ಹೇಗೆ ಕೆಲಸ ಮಾಡ್ತಾ ಇದೆ, ಮುಖದ ಮೇಲೆ ಹಾಕ್ಕೋತಾ ಇದ್ದಾನೆ ಮುಸುಕು ಹೇಗೆ ಕೆಲಸ ಮಾಡ್ತಾ ಇದೆ, ಹೇಗೆ ಮುಖದ ಮೇಲೆ ಮುಸುಕು ಹಾಕ್ಕೊಳ್ಬೇಕು ಅನ್ನೋದನ್ನು ಶಲ್ಯ ಹೇಳ್ಕೊಡ್ತಾ ಇದ್ದಾನೆ ನೋಡಿ ಅಲ್ಲಿ. ಬಿರುದೇನಾಯಿತು ಗುರು ಸುತನ. ಅಶ್ವತ್ಥಾಮನಿಗೆ ಎಷ್ಟೊಂದು ಬಿರುದು, ಅವನ ಪರಾಕ್ರಮಕ್ಕೆ ಎಷ್ಟೊಂದು ಬಿರುದುಗಳಿವೆ. ಏನಾಯಿತು ಇವತ್ತೊಂದು ಕಾಣಿಸ್ತಾ ಇಲ್ವಲ್ಲ. ಆಳುವಾಸಿಯ ಕಡುಹು ಕರ್ಣನ ಬೀಳುಕೊಂಡುದು. ಆಳುವಾಸಿಯ ಕಡುಹು ಗಟ್ಟಿಯಾದ ವೀರ, ಕ್ರೋಧಗೊಂಡ್ರೆ ಏನು ಬೇಕಾದರೂ ಸಾಧಿಸಬಲ್ಲಂಥ ಛಲಗಾರ ವೀರ, ಕಟ್ಟಾಳು ಅನ್ನುವಂತಹ ಬಿರುದು ಕರ್ಣನಿಗಿತ್ತು. ಅದು ಇವತ್ತು ಬಿಟ್ಟೋಯ್ತು. ಪೂತು ಮಜರೇ ಬಾಲ. ಆಹಾ ಬಾಲಕ, ಶಬಾಷ್, ಭಾಳ ಒಳ್ಳೆ ಕೆಲಸ ಮಾಡಿ ಅತಿರಥ ಮಹಾರಥರನ್ನು ಬೆನ್ನು ತೋರಿಸುವ ಹಾಗೆ ಮಾಡಿದೀಯಾ, ಅವರೆಲ್ಲರ ಬಿರುದು ನಾಶವಾಗುವ ಹಾಗೆ ಮಾಡಿದೀಯಾ ಅಂಥೇಳಿ ಅಭಿಮನ್ಯುವನ್ನು ಹೊಗಳ್ತಾನೆ. ಯಾವಾಗ ಪ್ರತಿಯೊಬ್ಬರ ಹೆಸರನ್ನು ಹೇಳಿ ಅಭಿಮನ್ಯುವನ್ನು ಹೊಗಳ್ತಾ ಇದ್ದಾನೋ, ಈ ರಾಜನ ಸೇವೆಗೆ ತೊಡಗಿಸಿಕೊಂಡವರಿಗೆ ಎಲ್ಲಿಲ್ಲದ ಅಪಮಾನ, ಎಲ್ಲಿಲ್ಲದ ನಾಚಿಕೆ ಆಗ್ತಾ ಇದೆ. ಮಾತಾಡ್ಕೋತಾ ಇದ್ದಾರಂಥವ್ರು. ಇದಿರೊಳೀಶನ ಭಾಳ ನಯನದ ಕದಹು ತೆರೆದಿದೆ. ಈ ಕಡೆ ನೋಡಿದ್ರೆ ಸಾಕ್ಷಾತ್ ಶಿವನ ಹಣೆಗಣ್ಣು ತೆಗೆದ ಹಂಗಿದೆ. ಆ ರೀತಿ ಯುದ್ಧ ಮಾಡ್ತಾ ಇದ್ದಾನೆ. ಆ ರೀತಿ ಹೋದವ್ರನ್ನೆಲ್ಲ ಸುಡ್ತಾ ಇದ್ದಾನೆ ಅಭಿಮನ್ಯು. ಇದಿರೊಳೀಶನ ಭಾಳ ನಯನದ ಕದಹು ತೆಗೆದಿದೆ. ಬಾಗಿಲು ತೆಗೆದ ಹಾಗೆ, ಹಣೆಗಣ್ಣಿನ ಬಾಗಿಲು ತೆಗೆದಂಗೆ ಸುಟ್ಟು ಹಾಕ್ತಾ ಇದ್ದಾನವನು. ಅಲ್ಲಿ ಹೋಗೋ ಹಾಗಿಲ್ಲ. ಹಿಂದೆ ಮರಳುವಡಿದೆ. ವಾಪಸ್ ಓಡೋಗೋಣ, ಹಿಂದೆ ಮರಳೋಣ.
ಅಂತಂದರೆ ಕೃತಾಂತನ ಕೊಂತ ಅರಸನ ಮೂದಲೆಯ ವಚನ. ಈ ಕಡೆ ಓಡೋಗೋಣ ಅಂತಂದರೆ ಅವನ ಎದುರಿಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ರಾಜನ ಮೂದಲಿಸ್ತಾ ಇದ್ದಾನಲ್ಲ, ಆ ಮೂದಲಿಯ ಮಾತುಗಳು ಕೃತಾಂತನ ಕೊಂತ ಯಮದಂಡ. ಈ ಕಡೆ ಹೋದರೆ ಈಶ್ವರನ ಕಣ್ಣು, ಈ ಕಡೆ ಹೋದರೆ ಯಮದಂಡ. ಇಬ್ಬರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಎಂಥ ತಪ್ಪಿದು. ಅದಟ್ಟು ಕೊಳ್ಳದು. ಹೋರಾಟ ಮಾಡೋಣ ಅಂದರೆ ಅವನ ಎದುರುಗಡೆ ನಮ್ಮ ಪರಾಕ್ರಮ ಸಾಕಾಗ್ತಾ ಇಲ್ಲ. ಕೊನೆಗೆ ಏನನ್ನು ಬೈತಾ ಇದ್ದಾರೆ? ರಾಜ ಸೇವೆಯ ಪದವಿ ಪಾತಕ ಫಲ. ಈ ರಾಜರುಗಳ ಸೇವೆ ಮಾಡುವಂತಹ ಪದವಿ ಇದೆಯಲ್ಲ, ಈ ಒಂದು ರಾಜನ ಸೇವೆ, ಸೇನಾಧಿಪತಿ, ಈ ಒಂದು ರಾಜನ ವೀರ ಅನ್ನುವಂಥ ಈ ರಾಜನ ಸೇವೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪದವಿಗಳೇನಿದೆ, ಇದು ಯಾವುದೋ ಪೂರ್ವಜನ್ಮದ ಪಾಪದ ಫಲವಾಗಿ ಬರ್ತದೆ. ಈಗ ಹಾಗಾಗಿ ಈ ದುರ್ಯೋಧನ ಹಂಗಿನಲ್ಲಿದ್ದೀವಿ. ಅವನ ಎದುರುಗಡೆ ಯುದ್ಧ ಮಾಡೋ ಹಾಗಿಲ್ಲ, ಮೂದಲಿಸ್ತಾ ಇದ್ದಾನೆ, ಓಡಿ ಹೋಗೋ ಹಾಗಿಲ್ಲ. ಈ ಪಾತಕ ಪದವಿ ರಾಜ ಸೇವೆ ಅನ್ನೋದು ಯಾರಿಗೂ ಬೇಡ, ನನ್ನ ಶತ್ರುವಿಗೂ ಬೇಡ ಅಂತೇಳಿ ಬೈಕೋತಾರಂತೆ. ಆತನ್ನು ಕೇಳಲಾರದೆ ನುಗ್ಗುತ್ತಾರೆ. ಎಸುತ್ತಾ ಹೋಗುವರು, ಬಾಣ ಬಿಟ್ಕೊಂಡು ಅಭಿಮನ್ಯು ಮುಂದೆ ಹೋಗ್ತಾರೆ. ಭಟನ ಗಾಯಕ್ಕೆ ಮುಸುಡ ತಿರುಹುವರು ಅಡಿಗಡಿಗೆ. ಎದುರಿಗೆ ನಿಲ್ಲೋಕ್ಕಾಗ್ತಾ ಇಲ್ಲ. ಅವನ ಬಾಣ ಪ್ರಯೋಗದ ಎದುರು ನಿಲ್ಲೋಕ್ಕಾಗದಲ್ಲೇ ಏಟು ತಿಂದು ತಿರುಗುವರ ಅಡಿಗಡಿಗೆ. ದುರ್ಯೋಧನದ ಮುಖ ನೋಡ್ತಾರೆ, ಅವನ ಎದುರು ಬೀಳ್ತಾರೆ, ಅವನಿಗೆ ಹೊಡೆತ ತಿಂತಾರೆ, ವಾಪಸ್ ಓಡಿ ಬರ್ತಾರೆ. ಇದು ಮಹಾರಥರ ಕತೆ. ಹರಿದು ಬಿದ್ದವು ಜೋಡು. ಎಲ್ಲ ವೀರರ ಕವಚ ಹರಿದು ಹೋಯಿತು ಹಾಕ್ಕೊಂಡಿದ್ದು. ಮೈಯಲ್ಲಿ ಮುರಿದವು ಅಗಣಿತ ಬಾಣ. ಪ್ರತಿಯೊಬ್ಬರ ಮೈಯಲ್ಲೂ 100 ಬಾಣಗಳು ಚುಚ್ಚಿಕೊಂಡು ಮೆಟ್ಟಿಕೊಂಡವು. ಏರಿನೋಳ್ ಒರೆದ ರಕುತದ ಧಾರೆ ನಾದಿತು ರಥದ ಹಲಗೆಗಳ. ರಥಕ್ಕೆ ಹಾಕಿದ್ದ ಹಲಗೆಗಳ ಮೇಲೆ ನಿಂತ್ಕೊಂಡು ಇವರು ಯುದ್ಧ ಮಾಡ್ತಾಯಿದ್ರೆ ಇವರ ಮೈಯಿಂದ ಇಳಿದಂತಹ ರಕ್ತದ ಧಾರೆ ಆ ಹಲಗೆಗಳನ್ನೆಲ್ಲ ತೇವ ಮಾಡಿಬಿಡ್ತು. ಅರಿವು ಮರೆದು. ಇಷ್ಟೆಲ್ಲ ಆದಮೇಲೆ ಕುಮಾರವ್ಯಾಸ ಹೇಳ್ತಾನೆ, ಅಪಕೀರ್ತಿ ನಾರಿಯ ಸೆರಗ ಹಿಡಿದರು. ನೇರವಾಗಿ ಯುದ್ಧ ಮಾಡಿ ಈ ಅಭಿಮನ್ಯುವನ್ನು ಎದುರಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂಥೇಳಿ ಅಪಕೀರ್ತಿ ಎನ್ನುವಂತಹ ನಾರಿಯ ಸೆರಗನ್ನು ಹಿಡ್ಕೊಂಡ್ರಂತೆ. ಅಪಕೀರ್ತಿ ಅನ್ನುವಂಥ ಹೆಣ್ಣಿನ ಸೆರಗನ್ನು ಹಿಡ್ಕೊಂಡು ಹೋದರು ಷಡ್ರಥರು. ಅಂದರೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ಇವನ ಎದುರುಗಡೆ ಏನಾದರೂ ತಂತ್ರ ಮಾಡಿ, ಯುದ್ಧ ಧರ್ಮಕ್ಕೆ ಸಲ್ಲದೇ ಇದ್ದರೂ ಕೂಡ ಅಂಥ ತಂತ್ರ ಮಾಡಿ ಇವನನ್ನು ಹಣಿಬೇಕಾಗಿದೆ ಇವತ್ತು ಅಂಥೇಳಿ ಅಪಕೀರ್ತಿ ನಾರಿಯ ಸೆರಗ ಹಿಡಿದರು. ಹೇಳಲೇನದ. ಏನು ಅಪಕೀರ್ತಿಯನ್ನು ಸೆರಗ ಹಿಡಿದ್ರು? ಕರ್ಣನ ಕರೀತಾನಂತ ದ್ರೋಣಾಚಾರ್ಯ. ಅರಿಯೇನು ಹೇಳಲೇನ್ ಅದನರಿಯನು ಏಕಾಂತದಲ್ಲಿ ಕರ್ಣನ ಕರೆದನ ದ್ರೋಣಾಚಾರ್ಯರು ಕರ್ಣ ಬಾಯ್ಲಿ. ಪದ್ಮವ್ಯೂಹ ಹೋಯಿತು. ಈಗ ಬೇರೆ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ದ್ರೋಣಾಚಾರ್ಯರು. ಹೇಳ್ತಾರೆ ಕರ್ಣನಿಗೆ, ಇದಿರೊಳಾನುವುದರಿದು ಹಸುಳೆಯ ಕದನ. ಈ ಮಗುವನ್ನು, ಈ ಬಾಲಕನನ್ನು ಎದುರುಗಡೆ ನಿಂತು ಯುದ್ಧ ಮಾಡೋದು ನಮಗೆ ಯಾರಿಗೂ ಸಾಧ್ಯವಿಲ್ಲ. ಇರುವ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಆದರೆ ಹಂಗಿಗರಾದೆವು ಆಳ್ದನ ವದನ ಕಮಲಕ್ಕೆ. ಈ ದುರ್ಯೋಧನಿಗೆ ನಾವು ಹಂಗಿಗರಾಗಿ ಹೋಗಿದ್ದೀವಿ. ಅವನ ಮಾತುಗಳು ನಮ್ಮನ್ನು ಬೇಸರಪಡಿಸ್ತಾ ಇದೆ, ನಾಚಿಕೆ ಪಡಿಸ್ತಾ ಇದೆ. ನಮ್ಮ ಪೌರುಷವಿಂದು ಹಿಮವಾಯಿತು. ನಾವು ಎಂತೆಂಥ ಪರಾಕ್ರಮಿಗಳು ಅಂತ ಅನ್ಕೋತಾ ಇದ್ವೋ, ನಮ್ಮ ಪೌರುಷ ಇವತ್ತು ಹಿಮದ ಹಾಗೆ ಕರಗಿ ಹೋಗಿದೆ. ಆದ್ದರಿಂದ ನಾವು ಒಂದು ತಂತ್ರವನ್ನು ಮಾಡಿ ಯುದ್ಧ ಮಾಡಬೇಕಾಗಿದೆ ಇವನ ಎದುರುಗಡೆ. ಏನು? ಇದಿರೊಳಾನಿಹೆ, ಎದುರುಗಡೆ ನಾನು ಹೋಗ್ತೀನಿ ಅಭಿಮನ್ಯುವಿನ ಎದುರುಗಡೆ. ಶಲ್ಯ ನೆಡವಂಕದಲ್ಲಿ, ಎಡಗಡೆಯಿಂದ ಶಲ್ಯ ಬರಲಿ. ಬಲದಲ್ಲಿ ಕೃಪನು, ಎದುರುಗಡೆಯಿಂದ ಬಲಗಡೆಯಿಂದ ಕೃಪಾಚಾರ್ಯ ಬರಲಿ. ನಾನೊಂದು ಕಡೆ, ಎಡದಲ್ಲೊಬ್ಬರು, ಬಲದಲ್ಲೊಬ್ಬರು ಅವನ ಮೇಲೆ ಆಕ್ರಮಣ ಮಾಡೋಣ. ಅಪರ ಭಾಗದಿ ನೀ ಬಂದು ಎಸು, ಹಿಂಬದಿಯಿಂದ ಅವನಿಗೆ ಕಾಣದ ಹಾಗೆ ನೀನು ಬಂದು ಎಸು ಕುಮಾರನ ಕರದ ಕಾರ್ಮುಕವ. ಅಭಿಮನ್ಯು ಹಿಡ್ಕೊಂಡಿದ್ದಾನಲ್ಲ, ಹೇಗಾದರೂ ಮಾಡಿ ಆ ಬಿಲ್ಲನ್ನು ಹಿಂದ್ಗಡೆಯಿಂದ ಬಂದು ನೀನು ತುಂಡು ಮಾಡು ಅಂಥೇಳಿ ಕರ್ಣನ ಕೇಳ್ಕೊಳ್ತಾರೆ. ಯಾಕೆ? ಚಾಪವೀತನ ಕೈಯಲ್ಲಿರಲು ಇನ್ನು ಆ ಪಿನಾಕಿಗೆ ನಾಕದು ಗೆಲುವು ಘಟಿಸದು. ಇವನ ಕೈನಲ್ಲಿ ಆ ಬಿಲ್ಲಿದೆಯಲ್ಲ, ಅವನು ಏನು ಬಿಲ್ಲು ಹಿಡ್ಕೊಂಡ್ಬಂದಿದ್ದಾನೋ ಆ ಬಿಲ್ಲು ಅಭಿಮನ್ಯುವಿನ ಕೈನಲ್ಲಿ ಇರುವಷ್ಟು ಹೊತ್ತು ಈಶ್ವರನಿಗೂ ಕೂಡ ಗೆಲುವು ಘಟಿಸೋದಿಲ್ಲ, ಸಾಧ್ಯವಾಗೋದಿಲ್ಲ.
ವೈಪರೀತ್ಯಕ್ಕೆ ಬೆದರಲಾಗದು. ಕರ್ಣ, ಇದು ತಪ್ಪು, ಇದು ಅಪರಾಧ, ಅಧರ್ಮ ಅಂಥೇಳಿ ಯೋಚನೆ ಮಾಡಬೇಡ. ಸ್ವಾಮಿ ಕಾರ್ಯವಿದು. ಇದು ನಿನ್ನ ಒಡೆಯನಿಗೋಸ್ಕರ ನೀನು ಮಾಡ್ತಾ ಇರತಕ್ಕಂಥ ತ್ಯಾಗ. ಆದ್ದರಿಂದ ಇದರಲ್ಲಿ ಧರ್ಮದ ವಿಮರ್ಶೆ ಮಾಡಬೇಡ. ರೂಪುದೋರದೆ ಬಂದು ನೀನು ಬರ್ತಾ ಇದ್ದೀಯಾ ಅಂತ ಗೊತ್ತಾಗಬಾರ್ದು. ಅಭಿಮನ್ಯುನಿಗೆ ಗೊತ್ತಾದ್ರೂ ನಿನಗೂ ಕಷ್ಟ ಇದೆ. ರೂಪುದೋರದೆ ಬಂದು ಸುಭಟನ ಚಾಪವನ್ನು ಖಂಡಿಸುವುದು. ಅವನಿಗೆ ಗೊತ್ತಾಗದಾಗ ಬಂದು ಹಿಂದ್ಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡು ಮಾಡು. ಇದು ಕುರುಭೂಪನುಳಿವು ಎಂದಿನ ಸೂತ ನಾನು ಒಡಬಡಿಸಿದನು ದ್ರೋಣ. ಕರ್ಣ ಆಗೋಲ್ಲ ಅಂತಾನೆ ಮೊದಲು. ಅದೆಲ್ಲ ಸರಿಯಿಲ್ಲ, ಅವನ ಮಗುಗೋಸ್ಕರ ಹಿಂದ್ಗಡೆಯಿಂದ ಹೋಗಿ ಹೊಡೆಯೋದು. ಇಲ್ಲಪ್ಪ, ಕುರುಭೂಪನ ಉಳಿವು. ಇವತ್ತು ಈ ದುರ್ಯೋಧನನ ಮಾನವನ್ನು ಉಳಿಬೇಕು ಅಂತಾದರೆ, ನಾವು ನಮ್ಮ ಮಾನವನ್ನು ಉಳಿಸ್ಕೊಳ್ಬೇಕು ಅಂತ ಆದರೆ ಇದನ್ನು ಬಿಟ್ಟರು ಬೇರೆ ಮಾರ್ಗವಿಲ್ಲ. ಹೇಗಾದರೂ ಮಾಡಿ ಹಿಂದ್ಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡು ಮಾಡಿ ಆಮೇಲೆ ನೋಡ್ಕೊಳ್ಳೋಣ. ಕರ್ಣ ಯೋಚನೆ ಮಾಡ್ತಾನಂತೆ, ಅಭಿಮನ್ಯು ನನಗೂ ಮಗನಾಗಬೇಕು. ಈ ಅರ್ಜುನನ ಮಗನಾದ್ದರಿಂದ ನನಗೂ ಮಗನಾಗಬೇಕು. ಒಂದು ವೇಳೆ ಮಗ ಅನ್ನುವ ಮಮಕಾರ ನನ್ನಲ್ಲಿ ಹುಟ್ಟಿದರೆ, ಮಗನೆನಿಸುವಿ ಮಮಕಾರ ಎಮ್ಮೊಳು ಮೊಳೆತಡೆ, ಆ ದಾತಾರನ ಉಳಿವು ಎನ್ನಿಂದ ತಪ್ಪುವುದು. ನನ್ನನ್ನು ಕಾಪಾಡಿದಂತಹ ದುರ್ಯೋಧನನ ಉಳಿವು ನನ್ನಿಂದ ತಪ್ಪದ ಹಾಗಾಗತ್ತೆ. ಆದ್ದರಿಂದ ದ್ರೋಣಾಚಾರ್ಯ ಹೇಳಿದ್ದಾರೆ, ಮಾಡಲೇಬೇಕು, ಮಾಡೋಣ ಅಂಥೇಳಿ ಕೂರಲಗನ ಕರ್ಣ ಬರಸೆಳೆದು ಆರಿ ಹಿಂದಣಿ ನೆಚ್ಚು ಪಾರ್ಥ ಕುಮಾರನ ಚಾಪವನು ಮುಕ್ಕಡಿಯಾಗಿ ಖಂಡಿಸಿದ. ಹಿಂದ್ಗಡೆಯಿಂದ ಬಂದು ಬಾಣವನ್ನು ತೊಟ್ಟು ಆ ಅಭಿಮನ್ಯುವಿನ ಕೈನಲ್ಲಿದ್ದ 3 ಬಾಣವನ್ನು 3 ತುಂಡಾಗುವ ಹಾಗೆ ತುಂಡು ಮಾಡಿ ಹಾಕ್ತಾನೆ ಕರ್ಣ. ಅಭಿಮನ್ಯುವಿಗೆ ಆಶ್ಚರ್ಯ ಆಗುತ್ತೆ, ಇದ್ಯಾರ ಬಾಣ? ಇದ್ದಕ್ಕಿದ್ದಾಗೆ ಹಿಂದಿನಿಂದ ಬಾಣ ಬಂದು ನನಗೆ ಬಿಲ್ ತುಂಡಾಯ್ತಲ್ಲ ಅಂಥೇಳಿ ಬೆರಗಡರಿ ಮುಖ ತಿರುಗಿ ಹಿಂದ್ಗಡೆ ನನಗೆ ಯಾರು ನನ್ನ ಬಾಣವನ್ನು ನನ್ನ ಬಿಲ್ಲನ್ನು ತುಂಡು ಮಾಡಿದವರು ಅಂತ ಹೇಳಿ ಮುಖ ತಿರುಗಿಸಿ ನೋಡ್ತಾನೆ. ಹಿಂದಣಿ ನೀನಿದ ಕರ್ಣನ ನೋಡಿ, ಹಿಂಭಾಗದಿಂದ ಬಂದು ಕಾಣದ ಹಾಗೆ ಯುದ್ಧ ಮಾಡಿ ಬಿಲ್ಲನ್ನು ತುಂಡು ಮಾಡಿದಂಥ ಕರ್ಣನನ್ನು ನೋಡಿ ಮುಖದಲ್ಲಿ ಕಿರುನಗೆಯ ಕೇವಣಿಸಿ, ಸಿಟ್ಬಾಡಲ್ಲ, ನಗ್ತಾನೆ. ಕರ್ಣ, ಯಾವ ಮಟ್ಟಕ್ಕೆ ಇಳಿದು ಹೋಗ್ಬಿಟ್ಟೆ ನೀನು, ವೀರಾಧಿ ವೀರ, ಈ ಮಟ್ಟಕ್ಕೆ ಇಳಿದೀಯಾ ನೀನು ಅನ್ನೋ ಹಾಗೆ ನಗ್ತಾನೆ. ನುಡಿದನು ಬೆರಳನ್ನು ಒಲೆದು. ಕುಮಾರವ್ಯಾಸ ಭಾಳ ಸುಂದರವಾಗಿ ಹೇಳ್ತಾನೆ, ಬೆರಳನ್ನು ತೋರಿಸಿ ಕರ್ಣನ ಕಡೆಗೆ, ನೀನು ಮಾಡಿದ ಕೆಲಸವ ಇದು. ಬೆರಳನ್ನು ಒಲೆದು ನುಡಿದನು. ಎಂಥ ಅದ್ಭುತವಾದ ಕೆಲಸ ಮಾಡಿ. ಕರ್ಣನಿಗೆ ನಾಚಿಯಾಗಿ ಹೋಗಬೇಕು, ಆಗ ಮಾತಾಡ್ತಾನೆ. ಯಾವ ಶರಸಂಧಾನ ಲಾಘವದಾವ ಪರಿ, ಯಾವ ರೀತಿಯ ಬಿಲ್ಲು ವಿದ್ಯೆಯಪ್ಪ ಇದು, ಎಲ್ಲಿ ಕಲಿತೆ ಈ ಅದ್ಭುತವಾದ ವಿದ್ಯೆಯನ್ನು? ಎಷ್ಟು ಚೆನ್ನಾಗಿ ಬೆಲ್ಲನ್ನು ತುಂಡು ಮಾಡಿ ಹಾಕಿದೆ. ದೇವ ಬಿಲ್ಲಾಳು, ಬಿಲ್ಲಾಳುಗಳ ದೇವ ನೀನು, ಧನುರ್ಧಾರಿಗಳ ದೇವ, ಎಂತು ಕಡಿದೆ ಈ ಕರ್ಣ ನೀ ಧನುವ. ಎಷ್ಟು ಅದ್ಭುತವಾಗಿ ಬಾಣಪ್ರಯೋಗ ಮಾಡಿ ನನ್ನ ಬಿಲ್ಲನ್ನು ಕಳೆದು ಹಾಕಿಬಿಟ್ಟೆ. ಈ ವಿವೇಕವಿದಾರ ಸೇರುವೆ, ಎಲ್ಲಿಂದ ಕಲಿತೆ, ಯಾರಿಂದ ಕಲಿತೆ ಈ ಚಾಣಾಕ್ಷತನವನ್ನು? ಯಾವಾಗಹುದಿದು, ಯಾರಿಗೆ ಸಾಧ್ಯ ಈ ವಿದ್ಯೆ? ಯಾರಿಗೂ ಗೊತ್ತಿಲ್ಲ. ಯಾಕೆ? ಹಿಂದೆ ಬೆಂದೆಸು ಈ ವಿಗಡತನ ನಿನಗೆ ಮೆರೆಯುವುದು ಕರ್ಣ. ಹಿಂದುಗಡೆಯಿಂದ ಕಾಣದ ಹಾಗೆ ಮುಚ್ಚಿಕೊಂಡು ಬಂದು ಯುದ್ಧ ಮಾಡಿ ಬಿಲ್ಲನ್ನು ತುಂಡು ಮಾಡುವ ಈ ವಿಗಡತನ, ಈ ಪರಾಕ್ರಮ ನಿನಗೆ ಮಾತ್ರ ಒಪ್ಪುತ್ತೆ ಕರ್ಣ. ಭಾಳ ಅದ್ಭುತವಾಗಿ ಯುದ್ಧ ಮಾಡೋದು ವಿದ್ಯೆಯನ್ನು ಕಲ್ತಿದ್ದೀಯ. ಕರ್ಣನಿಗೆ ನಾಚಿಗಾಗಿ ಹೋಗುತ್ತೆ. ಏನಲು ಲಜ್ಜಿತನಾಗಿ ತಿರುಗಿದನು ಅನುವರದಲ್ಲಿ ಕರ್ಣನು. ಅವನು ಹಾಗೆ ಹೇಳ್ತಿದ್ದಾಗೆ ಇವನಿಗೆ ಮಾತಾಡೋದಕ್ಕೆ ಮಾತುಗಳು ಬರೋದಿಲ್ಲ. ಕರ್ಣನಿಗೆ ನಾಚಿಕೆಯಿಂದ ವಾಪಸ್ ತಿರುಗಿಬಿಡ್ತಾನೆ. ಯಾವಾಗ ಅಭಿಮನ್ಯುವಿನ ಕೈಯಿನ ಬಿಲ್ಲು ಮುರಿಯಿತೋ, ಕೈಕೊಂಡರಿ ದ್ರೋಣಾದಿ ನಾಯಕರು ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ದ್ರೋಣಾದಿ ನಾಯಕರು. ಇಲ್ಲಿಯವರೆಗೆ ಸ್ವಲ್ಪವೂ ತಗ್ಗದಂತಹ ಅಭಿಮನ್ಯುವಿನ ರೋಷ, ಅಭಿಮನ್ಯುವಿನ ಹೋರಾಟ ಬಿಲ್ಲು ಮುರಿದ ಮೇಲೆ ತಗ್ಗತ್ತೆ. ಮುಂದಿನ ಭಾಗದಲ್ಲಿ ನೋಡೋಣ. ರಂಗನಾಥ ಕಟ್ಟಾಯ, ಕುಮಾರವ್ಯಾಸ ಪ್ರತಿಷ್ಠಾನ.